जलप्रवाहपावितस्तरे कलेवलम्ब्य लम्बिताम्बुजङ्गमङ्गमालिकामट्टमट्टमट्टमन्निनादमट्टमर्वयुच्चकार चण्डताण्डवं तनोतु नः शिव। ಡಿಸೆಂಬರ್ 12, 13, 14 ನಮ್ಮ BGS ಶಾಲೆಯ ಮಕ್ಕಳು ಚಿಕ್ಕಬಳ್ಳಾಪುರ BGS HSCIT ಕ್ರೀಡಾಂಗಣದಲ್ಲಿ ನಡೆದ 3 ದಿನಗಳ ರಾಜ್ಯ ಮಟ್ಟದ 27ನೇ ಚಿಂಚಾದ್ರಿ ಕ್ರೀಡೋತ್ಸವದಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ಹಲವಾರು ಪಂದ್ಯಗಳಲ್ಲಿ ವಿಜೇತರಾಗಿದ್ದಾರೆ. ಓದಿನೊಂದಿಗೆ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಪಾಲಕರು ಹಾಗೂ ಶಿಕ್ಷಕರು ಕೆಲಸ ನಿರ್ವಹಿಸಿದರೆ ಆರೋಗ್ಯವಂತ ಸಮಾಜ ನಿರ್ಮಾಣವಾಗುತ್ತದೆ. ಮಕ್ಕಳು ಬೌದ್ಧಿಕವಾಗಿ ದೃಢವಾಗಬೇಕಾದರೆ ದೈಹಿಕ ಆರೋಗ್ಯ ಅತಿ ಮುಖ್ಯ ಎಂದು ಪ್ರಾಂಶುಪಾಲರಾದ MV ಚಿಕ್ಕಜಪ್ಪನವರು ಹೇಳಿದ್ದಾರೆ. ಬಾಲಕ ಬಾಲಕಿಯರಿಗೆ ತಂಡವರು ಆಟದ ಸ್ಪರ್ಧೆ, ರಿಲೇ, ಲಾಂಗ್ ಜಂಪ್, ಹೈ ಜಂಪ್, ಹ್ಯಾಂಡ್ಬಾಲ್, ಗುಂಡು ಎಸೆತ, ಕಬಡ್ಡಿ ಸೇರಿದಂತೆ ಇನ್ನ ಹಲವಾರು ಪಂದ್ಯಗಳನ್ನು ಆಯೋಜಿಸಲಾಗಿತ್ತು. ಪ್ರಣವಿ ಲಾಂಗ್ ಜಂಪ್ ಸೆಕೆಂಡ್ ಪ್ಲೇಸ್, 400 ಮೀಟರ್ ಥರ್ಡ್ ಪ್ಲೇಸ್, ವರ್ಷಾ ಡಿಸ್ಕ್ ಥ್ರೋ ಫಸ್ಟ್ ಪ್ಲೇಸ್, ನಮಿತಾ 4x100 ರಿಲೇ ಫಸ್ಟ್ ಪ್ಲೇಸ್, ರಂಜಿತ್ ರೆಡ್ಡಿ ಮಿಡಲ್ ರಿಲೇ ಸೆಕೆಂಡ್ ಪ್ಲೇಸ್, ಶರಣ್ ರೆಡ್ಡಿ ಮಿಡಲ್ ರಿಲೇ ಸೆಕೆಂಡ್ ಪ್ಲೇಸ್, 4x400 ಮೀಟರ್ ಸೆಕೆಂಡ್ ಪ್ಲೇಸ್, ಗಿರೀಶ್ 400 ಮೀಟರ್ ಥರ್ಡ್ ಪ್ಲೇಸ್. ಗ್ರೂಪ್ ಗೇಮ್ ಶಟಲ್ ಬ್ಯಾಡ್ಮಿಂಟನ್ HPS ಬಾಯ್ಸ್ ವಿನ್ನರ್ಸ್, ಹ್ಯಾಂಡ್ಬಾಲ್ ಇದೇ ಸಂದರ್ಭದಲ್ಲಿ ಕ್ರೀಡಾ ವಿಭಾಗದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮುಖ್ಯ ಶಿಕ್ಷಕರಾದ ಮಂಜೇಶ್ ರೆಡ್ಡಿ, ಉಪ ಪ್ರಾಂಶುಪಾಲರಾದ HR ನರಸಿಂಹಮೂರ್ತಿ, LP ಪಾಂಡುರಂಗರವರು ಪದಕ ಹಾಗೂ ಪ್ರಮಾಣ ಪತ್ರಗಳನ್ನು ನೀಡಿದರು. ದಿನಾಂಕ 16, 12, 24ರಂದು 10ನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ಪೋಷಕರ ಒತ್ತಾಯದ ಮೇರೆಗೆ ರಾತ್ರಿ ಪಾಲೆಯ ತರಗತಿಗಳನ್ನು ಪ್ರಾರಂಭಿಸಲಾಯಿತು. ದಿನಾಂಕ 21 ಡಿಸೆಂಬರ್ ಚಿಕ್ಕಬಳ್ಳಾಪುರಲ್ಲಿ ನಡೆದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವೇಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವಾರು ಬಹುಮಾನವನ್ನು ಪಡೆದಿದ್ದಾರೆ. ಕ್ವಿಜ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಥರ್ಡ್ ಪ್ಲೇಸ್, ಹಿಂದಿ ಆ್ಯಂಡ್ ಸೋಷಿಯಲ್ ಸೆಕೆಂಡ್ ಪ್ಲೇಸ್, ಸೆಮಿನಾರ್ ಸೈನ್ಸ್ ಸೆಕೆಂಡ್ ಪ್ಲೇಸ್, ಸೋಷಿಯಲ್ ಫಸ್ಟ್ ಪ್ಲೇಸ್, ಎಸ್ಸೆ ರೈಟಿಂಗ್ ಕನ್ನಡ ಸೆಕೆಂಡ್ ಪ್ಲೇಸ್, ಡ್ರಾಯಿಂಗ್ ಫಸ್ಟ್ ಪ್ಲೇಸ್. ದಿನಾಂಕ 23 ಡಿಸೆಂಬರ್ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಮಕ್ಕಳು ವಿವಿಧ ಮಾದರಿಗಳನ್ನು ಸಿದ್ಧಪಡಿಸಿ ಮಾಹಿತಿಯನ್ನು ನೀಡಿದರು. ಸ್ಥಿರ ಕೃಷಿ ಪದ್ಧತಿ, ಸ್ವಚ್ಛತೆ ಮತ್ತು ಆರೋಗ್ಯ, ಮಾನವನ ಮೆದುಳು ಮಾದರಿ, ಸಂಪನ್ಮೂಲ ನಿರ್ವಹಣೆ, ಚಂದ್ರಯಾನ-3, ಮಾನವನ ಹೃದಯ ಮಾದರಿ, ಇನ್ನೂ ಅನೇಕ ಮಾದರಿಗಳನ್ನು ತಯಾರಿಸಲಾಗಿತ್ತು. ಇದು ಎಲ್ಲ ಮಕ್ಕಳನ್ನು ಆಕರ್ಷಣೆ ಮಾಡಿತು. ವಿದ್ಯಾರ್ಥಿಗಳ ಹುಮ್ಮಸ್ಸು, ವಿಜ್ಞಾನ ಶಿಕ್ಷಕರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಜ್ಞಾನದ ಅನ್ವೇಷಣೆ ಮತ್ತು ಕತ್ತಲೆಯನ್ನು ಹೋಗಲಾಡಿಸುವ ಸಂಕೇತವಾಗಿ ದೀಪವನ್ನು ಸಾಂಪ್ರದಾಯಿಕವಾಗಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು. ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ವಿಜ್ಞಾನದ ಚಟುವಟಿಕೆಗಳ ಅನಾವರಣಗೊಳಿಸುವ ಪ್ರಯತ್ನ ನಡೆಸಿತು. ವಸ್ತು ಪ್ರದರ್ಶನ ಪೋಷಕರ ಮೆಚ್ಚುಗೆಗೆ ಪಾತ್ರವಾಯಿತು.